ವೆಲ್ಕಮ್ ಟು ಮೈ ಚಾನಲ್. ಉತ್ತರ ಕರ್ನಾಟಕ ರೆಸಿಪಿ ನೋಡಕತ್ತಂತ ಎಲ್ಲ ನನ್ನ ಅಕ್ಕ ತಂಗಿಯರಿಗೂ ನಿಮ್ಮ ಮನೆ ಮಗಳಾದ ಲಕ್ಷ್ಮಿ ಆರ್ ಮಾಡುವ ನಮಸ್ಕಾರಗಳು ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನು ಹೇಳ್ಕೊಡ್ತೀನಿ ಅಂದ್ರೆ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ ಆನಿಯನ್ ರಿಂಗ್ ಮಾಡೋದು ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ ಫ್ರೆಂಡ್ಸ್. ನೋಡ್ರಿ ಇಂಗ್ರೀಡಿಯೆಂಟ್ಸ್ ಏನೇನು ತೊಗೊಂಡಿನಿ ಅಂದ್ರೆ 2 ದೊಡ್ಡವಾಗಿರುವಂಥ ಈರುಳ್ಳಿ ಕಟ್ ಮಾಡಿ ತೊಗೊಂಡಿನಿ. ಈರುಳ್ಳಿ ಇದು ರೀ ಮೈದಾ ಹಿಟ್ಟು, ಕಾರ್ನ್ಫ್ಲೋರ್, ಬ್ರೆಡ್ ಕ್ರಮ್ಸ್, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯಿತು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಸ್ವಲ್ಪ ಪೇಪರ್ ಪೌಡರ್ ಇಷ್ಟು ತೊಗೊಂಡು ನೋಡಿ. ಇವಾಗ ನೋಡ್ರಿ ಹೇಗೆ ಮಾಡೋದಂತ. ಈರುಳ್ಳಿ ಈ ರೀತಿ ಕಟ್ ಮಾಡಿಟ್ಕೊಳ್ಬೇಕ್ರಿ, ರೌಂಡ್ 2 ಈರುಳ್ಳಿ ಕಟ್ ಮಾಡಿ ತೊಗೊಂಡಿನಿ, ಸ್ವಲ್ಪ ದೊಡ್ಡದಾಗಿರುವಂಥವು. ಈಗ ನೋಡ್ರಿ ಮೈದಾನ ಹಿಟ್ಟು ಇದಕ್ಕೆ ಹಾಕೋಣ. ನಿಮ್ಮ ಮನೆ ಹಂಗೆ ಕ್ವಾಂಟಿಟಿ ನೋಡ್ಕೊಂಡು ನೀವು ಮಾಡ್ಕೋರಿ, ನಾನು ಇಷ್ಟ ಹಾಕ್ತಿದ್ದೀನಿ. ಮೈದಾನ ಹಿಟ್ಟು, ಅಕ್ಕಿ ಹಿಟ್ಟು, ಇದು ಕಾರ್ನ್ಫ್ಲೋರ್ ಇರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕಿದ್ರೂ ನಡಿತೈತೆ ನೋಡಿ. ಕಾರ್ನ್ಫ್ಲೋರ್ ಈಗ ಮೈದಾ ಹಿಟ್ಟು ಹಾಕಿನಿ, ಇಷ್ಟು 2 ಚಮಚೆ ಕಾರ್ನ್ಫ್ಲೋರ್ ಹಾಕ್ತೀನಿ. ಇದಕ್ಕೆ ಇವಾಗ ಏನು ಮಾಡೋದಂದ್ರೆ ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಅಚ್ಚ ಖಾರದ ಪೌಡರ್, ಪೆಪ್ಪರ್ ಪೌಡರ್, ಗರಂ ಮಸಾಲ, ಖಾರ ಪುಡಿ ನೋಡಿ ಹಾಕೋರಿ. ಖಾರ ಪೆಪ್ಪರ್ ಪೌಡರ್ ಹಾಕ್ತೀವಲ್ಲ ಜಾಸ್ತಿನೇ ಆಗ್ತೈತಿ. ಇಷ್ಟು ಹಾಕಿದ್ವಲ್ರಿ. ಇವಾಗ ಏನು ಮಾಡೋಣ ಅಂದ್ರೆ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೋಣ. ಕಾರ್ನ್ಫ್ಲೋರ್ ಇರಲಿಲ್ಲ ಅಂದ್ರೆ ಅಕ್ಕಿ ಹಿಟ್ಟು ಹಾಕಿದ್ರು ನಡಿತೈತಿ. ಸ್ವಲ್ಪ ಹಾಕೊಂಡು ಮೈದಾನ ಹಿಟ್ಟು, ಕಾರ್ನ್ಫ್ಲೋರ್ ಹಾಕ್ರಿ. ನೋಡ್ರಿ ಇಷ್ಟು ಉಪ್ಪು ಹಾಕೋಣ. ಉಪ್ಪು ನೋಡಿಬಿಟ್ಟು ಹಾಕೋರಿ. ನೋಡ್ರಿ ಇಷ್ಟಿಷ್ಟು ನೀರು ಹಾಕಿ ಕರೆಸ್ಕೋಣ. ಬಜಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋರಿ. ನೋಡ್ರಿ ಈ ಹದಕ್ಕೆ ಕಲಿಸ್ಕೊಂಬಿಡ್ರಿ. ಈ ರೀತಿ ಇರಲಿ. ಈ ರೀತಿ ಕಲಿಸ್ಕೊಂಡಿವಲ್ಲ. ಇವಾಗ ನೋಡ್ರಿ ಇದ್ರೊಳಗೆ ಡಿಪ್ ಮಾಡ್ಕೋಣ. ಈ ರೀತಿ ಮಾಡ್ಕೋಬೇಕು. ಮಾಡಿಕೊಂಡು ಈಗೇನು ಇಲ್ಲಿ ಬ್ರೆಡ್ ಕ್ರಮ್ಸ್ ಮಾಡಿಟ್ಟಿರುವಲ್ಲ ಇದರೊಳಗೆ ಇದು ಮಾಡ್ಕೋಬೇಕು. ಈ ರೀತಿ ಮಾಡ್ಕೋಬೇಕು. ಚೆನ್ನಾಗಿ ಟೇಸ್ಟ್ ಕೊಡ್ತದೆ. ಈ ಥರ ಮಾಡ್ಕೋಬೇಕು. ಈ ರೀತಿ ಮಾಡಿ ಇಲ್ಲಿ ಇಟ್ಕೊಳ್ಳೋಣ. ಆಮೇಲೆ ಇಲ್ಲಿ ಎಣ್ಣೆಕಾಯಿ ಇಟ್ಕೊಳ್ಳೋಣ ಪಕ್ಕಕ್ಕೆ. ನೋಡ್ರಿ ಈ ರೀತಿ ಹಚ್ಕೋಬೇಕು. ಈ ರೀತಿ ಚೆನ್ನಾಗಿರೋ ಈರುಳ್ಳಿ ಈ ರೀತಿ ರೋಲ್ ಮಾಡ್ಕೊಂಬಿಡ್ರಿ. ಇವಾಗ ನೋಡ್ರಿ ಎಣ್ಣೆಕಾಯಿ ಇದಾಗ ಒಂದೊಂದಾಗಿ ಬಿಡೋಣ. ನೋಡ್ರಿ ಈ ರೀತಿ ಬ್ರೆಡ್ ಕ್ರಮ್ಸ್ ಹಚ್ಚಿಟ್ಕೊಂಡಿನಿ. ಸ್ಲೋ ಇದ್ರೊಳಗೆ ಮಾಡ್ಕೊಂಡು ಉರಿ ಸ್ಲೋ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡ್ರಿ ಬಬಲ್ಸ್ ನಿಂತ ಮ್ಯಾಗ ತೆಗೆದು ಬಿಡೋಣ. ಇವಾಗ ಫ್ರೈ ಆಗ್ಯಾವ, ತೆಗೆದು ಬಿಡೋಣ. ಟಿಶ್ಯೂ ಪೇಪರ್ ಮ್ಯಾಗ ಹಾಕೋರಿ, ಎಣ್ಣೆ ಇರ್ತಾವೆ. ನೋಡ್ರಿ ಯಾವ ರೀತಿ ಬಂದಾವಂತ ಬ್ರೆಡ್ ಇದು ಯಾವ ರೀತಿ ಬಂದಾವಂತ ಆನಿಯನ್ ರಿಂಗ್ಸ್. ಈ ರೀತಿ ಮಾಡ್ಕೋರಿ. ಮಸ್ತ್ ಅಂದ್ರೆ ಮಸ್ತ್ ಅಥವಾ ಮಕ್ಕಳು ಇಷ್ಟಪಟ್ಟು ತಿನ್ನುವಂಥ ಆನಿಯನ್ ರಿಂಗ್ಸ್ ಹೇಳಿಕೊಟ್ಟಿನಿ. ನಿಮಗೆ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೋಡಿರಿ ಯಾವ ರೀತಿ ಬಂದಾವಂತ. ಈರುಳ್ಳಿ ದೊಡ್ಡದಾಗಿರೋ ತೊಗೊಂಡ್ರು ಮಸ್ತ್ ಅಂದ್ರೆ ಮಸ್ತ್ ಅತ್ತ. ನೋಡಿರಿ ಯಾವ ರೀತಿ ಮಸ್ತ್ ಆಗ್ಯಾವು. ನೋಡಿರಿ
ಕ್ರಿಸ್ಪಿನೆಸ್ ಮಸ್ತ್ ಆಗ್ಯಾವ್ರಿ. ಬಿಸಿ ಬಿಸಿ ಮಾಡ್ತಾ ತಿಂತಾ ಟೊಮೆಟೊ ಸಾಸ್ ಜೊತೆ ತಿಂದ್ಬಿಟ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಆತಾವ. ಈ ಥರ ಮಳೆ ಬರೋ ಹೊತ್ನ್ಯಾಗ ಸಾಯಂಕಾಲ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದ್ರೆ ಮಸ್ತ್ ಆತಾವ ನೋಡ್ರಿ. ಇದೇ ರೀತಿ ಮಾಡ್ಕೊಂಡು ತಿನ್ರಿ, ಮಸ್ತ್ ಆಗ್ಯಾವ ನೋಡ್ರಿ. ಎಷ್ಟು ಕ್ರಿಸ್ಪಿನೆಸ್ ಆಗ್ಯಾವ, ಮಸ್ತ್ ಆಗ್ಯಾವ ನೋಡ್ರಿ. ನಮಗಂತೂ ಭಾಳ ಇಷ್ಟ ಆಗ್ಯಾವ ನೋಡ್ರಿ ಇವು. ನೀವು ಮಾಡ್ಕೊಂಡು ತಿನ್ರಿ, ಮಗನಿಗೆ ಕೇಳೋರಿ. ಲೈಟ್ ಆಗ್ಯಾವ ಅಂತ ನೋಡ್ರಿ ಅವನಿಗೆ. ನೋಡ್ರಿ ಟೇಸ್ಟ್ ಮಾಡಿ ನೋಡೋಣ. ಸೂಪರ್ ಆಗ್ಯಾವ ನೋಡ್ರಿ, ಮಸ್ತ್ ಅಂದ್ರೆ ಮಸ್ತ್ ಆಗ್ಯಾವ. ಹಾಗೇನೆ ತಿನ್ಬೇಕು ಅನಿಸ್ತಾ ತಿಂತಾ ಇದ್ರೆ. ಟೊಮೆಟೊ ಸಾಸ್ ಜೊತೆ ತಿನ್ನೋಣ. ಟೊಮೆಟೊ ಸಾಸ್ ಜೊತೆ ಸೂಪರ್ ಆಗ್ಯಾವ ನೋಡ್ರಿ. ಈ ರೀತಿ ಮಾಡ್ಕೊಂಡು ತಿನ್ರಿ. ಮಕ್ಕಳು ದೊಡ್ಡವರು ಚಿಕ್ಕವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಆನಿಯನ್ ರಿಂಗ್ಸ್ ಹೇಳ್ಕೊಟ್ಟಿನಿ. ನಿಮಗೇನಾದರೂ ಒಂದು ಲೈಕ್ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ಪ್ರೀತಿ ವಿಶ್ವಾಸ ಸದಾಕಾಲ ತೋರಿಸ್ತಾನೆ ಇರ್ಬೇಕು ನೋಡ್ರಿ. ಯಾರೆಲ್ಲ ನನ್ನ ರೆಸಿಪಿ ನೋಡ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸ್. ಮತ್ತು ಮುಂದಿನ ರೆಸಿಪಿ ಒಳಗೆ ಸಿಗೋಣ ಫ್ರೆಂಡ್ಸ್. ನಮಸ್ಕಾರ, ಬಾಯ್.